ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂತ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿದ್ದದ್ದು ನಿಮ್ಗೋಸ್ಕರ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ನಡೆದಂತ ಪರೀಕ್ಷೆಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತ ಕೆಲವು ಪದಗಳ ಮೇಲೆ ಪ್ರಶ್ನೋತ್ತರ ಬಂದಿದೆ. ಆ ಎಲ್ಲ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿದಂತ ಒಂದು ಪದಗಳ ಅರ್ಥ ಮತ್ತು ಅವುಗಳನ್ನ ಪರೀಕ್ಷೆಯಲ್ಲಿ ನೀವು ಗೆಲ್ಲೋದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಬಹಳ ಅದ್ಭುತವಾದ ಮಾಹಿತಿ ಸಿಗುತ್ತೆ. ಜೊತೆಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಒಂದು ಉತ್ತಮವಾದಂತ ಟಾಪಿಕ್ಸ್ ಗಳು ಬೇಕಾಗಿದ್ರೆ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ. ಅದನ್ನ ಡೆಫಿನೆಟ್ಲಿ ನಾನು ನಿಮ್ಗೆ ಮಾಡ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತ ಮೌರ್ಯ ಸಾಮ್ರಾಜ್ಯ, ಯಾಕೆ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಆಡಳಿತ ಸೂತ್ರವನ್ನ ಬಹಳ ವ್ಯವಸ್ಥಿತವಾಗಿ ರೆಡಿ ಮಾಡಿದಂಥವ್ರು ಅಂತಂದ್ರೆ ಅದು ಚಾಣಕ್ಯ. ಚಾಣಕ್ಯನ ಅರ್ಥಶಾಸ್ತ್ರನೇ ಬಹಳ ಅದ್ಭುತವಾದಂತ ಕೃತಿ ಅದು. ಅದರಲ್ಲಿ ನಿಮ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಆಡಳಿತ ಸೂತ್ರಗಳನ್ನ ಬಹಳ ಅತ್ಯುತ್ತಮವಾಗಿ ಎಕ್ಸ್ಪ್ಲೈನ್ ಮಾಡಿರೋದು ನಮ್ಗೆ ಸಿಗ್ತಾ ಹೋಗುತ್ತೆ. ಹಾಗೆ ಕಂದಾಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿಚಾರಗಳನ್ನ ನಾವು ನೋಡೋದಾದ್ರೆ ಅದರಲ್ಲಿ ಬಹಳ ಒಳ್ಳೊಳ್ಳೆ ಪದಗಳು ನಮ್ಮ ಮುಂದೆ ಬರ್ತವೆ. ಉದಾಹರಣೆಗಾಗಿ ಬಲಿ ಅಂದ್ರೆ ಏನು ಅನ್ನುವಂಥದ್ದನ್ನ ಕೇಳಲಾಗಿತ್ತು. ಏನ್ ಬಲಿ ಅಂದ್ರೆ, ನಿಮ್ಮ ಆಡು ಭಾಷೆನಲ್ಲಿ ಬಲಿ ಅಂತಂದ್ರೆ ಬಲಿ ಕೊಡೋದು ಅಂತ ಆಗ್ತದೆ. ಹಂಗಲ್ಲ, ಅದು ಬಲಿ ಅಂದ್ರೆ ಧಾರ್ಮಿಕ ಕಪ್ಪ ಕಾಣಿಕೆ ಅಂತ ಅರ್ಥ. ಅಂದ್ರೆ ಅಡಿಷನಲ್ ಟ್ಯಾಕ್ಸ್ ಆಗಿ ಕೊಡಬೇಕಾದಂತ ಅನಿವಾರ್ಯತೆ ಇತ್ತು. ಆಮೇಲೆ ಭಾಗ ಅಂತ ಹೇಳಿ, ಭಾಗ ಅಂತಂದ್ರೆ ಇದು ಕೃಷಿ ಆದಾಯ, ಲ್ಯಾಂಡ್ ರೆವಿನ್ಯೂ 1/6 ಅಂದ್ರೆ ಬಂದಂತ ಒಟ್ಟು ಉತ್ಪನ್ನಗಳಲ್ಲಿ 6 ಭಾಗಗಳನ್ನು ಮಾಡಿ 6 ಭಾಗಗಳಲ್ಲಿ 1 ಭಾಗವನ್ನ ಮಾತ್ರ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಅದನ್ನ ನಾವು ಭಾಗ ಅಂತ ಕೂಡ ಕರಿತಾ ಇದ್ದು. ಅದು ಕೃಷಿಯಿಂದ ಬರ್ತಿದ್ದಂತ ಆದಾಯ. ಇನ್ನು ಕರ ಅಂತ ಬರುತ್ತೆ. ಕರ ಅಂದ್ರೆ ಮಾಮೂಲಿ ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು, ವಸ್ತುಗಳ ಮೇಲೆ ಹಾಕ್ತಾ ಇದ್ದಂತಹ ಒಂದು ಟ್ಯಾಕ್ಸ್. ಅದು ಈಗೇನ್ ನಾವು GST ಅಂತ ಏನ್ ಕರಿತೀವಲ್ಲ, ಹಾಗೆ ಒಂದು ಸರಕುಗಳ ಮೇಲಿನ ತೆರಿಗೆ. ಅದಕ್ಕೆ ನಿಮ್ಗೆ ಪ್ರತಿ ಒಂದು ವಸ್ತುವನ್ನು ತೆಗೆದುಕೊಂಡಾಗೂ ಮಾರ್ಕೆಟ್ ಅಲ್ಲಿ ನೀವು ಬ್ಯಾಕ್ ಅಲ್ಲಿ ಅದರ ರೇಟ್ ನೋಡಿದಾಗ ರೇಟ್ ನ ಮೇಲ್ಭಾಗದಲ್ಲಿ ಕೊಟ್ಟಿರ್ತಾರೆ ಇನ್ಕ್ಲೂಸಿವ್ ಆಲ್ ಟ್ಯಾಕ್ಸಸ್ ಅಂತ. ನಾವು ಅನ್ಕೊಳ್ತೀವಿ ಡೈರೆಕ್ಟ್ ಆಗಿ ಇದನ್ನ ನಾವು ಟ್ಯಾಕ್ಸ್ ಕಟ್ತಾ ಇರಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ವಸ್ತುವನ್ನು ಪರ್ಚೇಸ್ ಮಾಡಿದಾಗ ಆ ಟ್ಯಾಕ್ಸ್ ನಮ್ಮ ಮುಖಾಂತರ ಸರ್ಕಾರಕ್ಕೆ ಹೋಗುತ್ತೆ, ಕಂಪನಿ ಮುಖಾಂತರ. ಹಾಗಾಗಿ ಅದನ್ನ ಹೇಳ್ತೀವಿ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅನ್ನೋದ್ರ ಹಿಂದ್ಗಡೆ ಅದೇನೆ. ಹಾಗಾಗಿ ಕರ ಅಂದ್ರೆ ವಸ್ತುಗಳ ಮೇಲಿನ ತೆರಿಗೆ ಅಂತ ಕೂಡ ಕರಿತೀವಿ. ಇನ್ನು ವಣಿಕ ಅಂತ ಬರ್ತದೆ. ವಣಿತ ಅಂದ್ರೆ ಈಗ ನಮ್ಗೆ ಸೇಲ್ಸ್ ಟ್ಯಾಕ್ಸ್ ಅಂತ ಏನ್ ಕರಿತೀವಲ್ಲ, ವರ್ತಕರ ಮೇಲೆ ಹೇರುತ್ತಿದ್ದಂತ ತೆರಿಗೆಯನ್ನ ವಣಿಕ ಅಂತ ಕೂಡ ಕರಿತಾ ಇದ್ರು. ಇದು ವೆರಿ ಇಂಪಾರ್ಟೆಂಟ್ ಆದಂತ ತೆರಿಗೆ ಪದ್ಧತಿ ಆ ಕಾಲಕ್ಕೆ ಬರ್ತಾ ಇತ್ತು. ಜೊತೆಗೆ ನವ ಅನ್ನೋ ಪದ ಬಳಸ್ತಾ ಇದ್ರು. ನಿಮ್ಗೆ ಹಲವಾರು ಟೆಕ್ಸ್ಟ್ ಬುಕ್ ಅಲ್ಲಿ ನವ ಅಂತ ಪದ ಬರುತ್ತೆ. ನವ ಅಂತಂದ್ರೆ ಆ ಮೌರ್ಯ ಸಾಮ್ರಾಜ್ಯಕ್ಕೆ ಸ್ಥಳೀಯವಾಗಿ ವಿದೇಶಗಳ ಜೊತೆ ವಿದೇಶಿ ವ್ಯಾಪಾರ ಮಾಡುವಂತದ್ದು ಮೊದಲಿಂದ ಇತ್ತು. ಯಾಕೆಂದ್ರೆ ಪರ್ಷಿಯನ್ನರು ಗ್ರೀಕರ ನಡುವಿನ ಸಂಪರ್ಕ ಈ ಒಂದು ಭಾಗಕ್ಕೆ ಇತ್ತು. ಹಂಗಾಗಿ ಹಡಗುಗಳ ಮುಖಾಂತರ ಚಲಿಸುವಂತಹ ಬಂದರುಗಳಿಗೆ ಅಲ್ಲಿ ನವ ಅಂತ ಹೇಳಿ ಕೂಡ ಹಡಗುಗಳ ಮೇಲಿನ ತೆರಿಗೆಯನ್ನು ಹಾಕ್ತಾ ಇದ್ರು. ವಿವಿತ ಅಂತ ಬರುತ್ತೆ. ಈ ವಿವಿತ ಅಂದ್ರೆ ಏನು? ವಿವಿತ ಅಂತಂದ್ರೆ ಗೋಮಾಳ ತೆರಿಗೆ ಅಂತ ಕರಿತೀವಿ. ಪ್ರತಿಯೊಂದು ಊರಿಗೂ ಅಲ್ಲಿ ಪ್ರತಿಯೊಂದು ದನಕರುಗಳಿಗೆ ವ್ಯವಸ್ಥಿತವಾಗಿ ಅವುಗಳನ್ನ ಮೇಯಿಸೋದಕ್ಕಾಗಿನೇ ಒಂದಿಷ್ಟು ಬಾರ್ಡರ್ ಶೇಪ್ ಅನ್ನು ಮಾಡಿ ಬಿಡ್ತಾ ಇದ್ರು. ಬಟ್ ಈಗ ಅಂತ ಗೋಮಾಳದ ಜಮೀನುಗಳು ಯಾವ್ದು ಉಳ್ಕೊಂಡಿಲ್ಲ, ಎಲ್ಲಾ ಕೃಷಿ ಭೂಮಿಯ ಕನ್ವರ್ಟ್ ಆಗ್ಬಿಟ್ಟಿರ್ತಾವ. ಅಂತದ್ದು ಗೋಮಾಳ ತೆರಿಗೆ ಅಂತ, ಆ ಭೂಮಿಯಲ್ಲಿ ನೀವು ನಿಮ್ ದನಕರುಗಳನ್ನ ಆಡ್ಸ್ಕೊ ಬರ್ತೀರಾ ಅಂದ್ರೆ ಇಷ್ಟು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಅನ್ನ ಕೊಡ್ಬೇಕಾಗಿತ್ತು. ಗೋಮಾಳ ತೆರಿಗೆ ಅಂತ ಕರಿತಾ ಇದ್ರು. ಇನ್ನು ರಜ್ಜುಕ ಅಥವಾ ರಜ್ಜುಕ ಅಂದ್ರೆ ವಸೂಲಿ ಮಾಡೋನು. ರಜ್ಜ ಅಂದ್ರೆ ಗ್ರಾಮಗಳ ವ್ಯಾಜ್ಯಗಳ ಮೇಲಿನ ತೆರಿಗೆ ಅಂತ. ಗ್ರಾಮ ವ್ಯಾಜ್ಯಗಳ ಮೇಲಿನ ತೆರಿಗೆಯನ್ನ ರಜ್ಜ ಅಂತ ಹೇಳಿ ಕರಿತಾ ಇದ್ರು. ಚೋರ ರಜ್ಜು ಅನ್ನೋ ಪದನೂ ಕೂಡ ಬಳಸಿದ್ದಾರೆ ಕೆಲವು ಕಡೆ. ಚೋರ ರಜ್ಜು ಅಂದ್ರೆ ಇದು ಪೊಲೀಸ್ ತೆರಿಗೆ. ಇದು ಪೊಲೀಸವರು ನಿಮ್ಗೆ ಅತ್ಯುತ್ತಮ ಭದ್ರತೆ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೂ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಹಂಗಾಗಿ ಚೋರ ರಜ್ಜು ಅಂದ್ರೆ ಪೊಲೀಸ್ ತೆರಿಗೆ. ಪ್ರಣಯ ಅಂದ್ರೆ ತುರ್ತು ತೆರಿಗೆ ಅಂತ. ಪ್ರಣಯ ಅಂತಂದ್ರೆ ತುರ್ತು ತೆರಿಗೆಯನ್ನ ಕಟ್ಟಬೇಕಾಗ್ತಾ ಇತ್ತು. ಆಮೇಲೆ ಪುಂಚಕರ ಅನ್ನುವಂತ ಪದ ಇದೆ. ಪುಂಚಕರ ಅಂದ್ರೆ ಗ್ರಾಮಗಳ ಮೇಲೆ ಹೇರ್ತಾ ಇದ್ದಂತ ತೆರಿಗೆ. ಇದು ಗ್ರಾಮಗಳಿಗೆ ಏನಾದರೂ ಒಂದು ವಿಶೇಷವಾದಂತ ಸೌಲಭ್ಯಗಳನ್ನ ಏನಾದ್ರು ಕೊಡ್ತಾ ಇದ್ದಾರೆ ಅಂತಂದ್ರೆ ಆ ಸೌಲಭ್ಯಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ಆ ಗ್ರಾಮ ಅಂದ್ರೆ ಅವ್ರೊಂದು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅದನ್ನ
ಗ್ರಾಮಗಳ ಮೇಲೆ ಹೇರ್ತಾ ಇದ್ದಂತ ತೆರಿಗೆಯನ್ನ ಪಂಚಕರ ಅಂತ ಹೇಳಿ ಕರಿತಾ ಇದ್ರು. ಹಾಗೇನೆ ಇನ್ನೊಂದು ಪುಂಚಕರ ಅಂದ್ರೆ ಗ್ರಾಮಗಳ ಮೇಲೆ ಈ ರೀತಿ ತೆರಿಗೆಯನ್ನು ಹಾಕೋದ್ರ ಜೊತೆಗೆ ಗ್ರಾಮಗಳ ಅಭಿವೃದ್ಧಿಗೂ ಕೂಡ ಮಾಡ್ತಾ ಇದ್ರು. ಅದಾದ್ಮೇಲೆ ಸೀತಾ ಅಂತ ಬರ್ತಾ ಇತ್ತು. ಸೀತಾ ಅದನ್ನ ವಸೂಲಿ ಮಾಡೋನ್ಗೆ ಸೀತಾಧ್ಯಕ್ಷ ಅಂತ ಕರೀತಾ ಇದ್ರು. ಸೀತಾ ಅಂತಂದ್ರೆ ಕೃಷಿ ಮೇಲಿನ ತೆರಿಗೆಗಳನ್ನ, ಲ್ಯಾಂಡ್ ರೆವಿನ್ಯೂಗಳನ್ನ ಸೀತಾ ಅಂತ ಕರೀತಾ ಇದ್ರು. ಅದರಲ್ಲಿ ಇನ್ನೊಂದು ಪದ ಬಳಸ್ತಾರೆ, ಜಕಾತಿ ಅಂತ. ಜಕಾತಿ ಅಂತಂದ್ರೆ ಈ ಒಂದು ಸಿಂಹಪಾಲು ರಾಜ್ಯಾದಾಯದಿಂದ ಬರ್ತಾ ಇದ್ದಂತ ತೆರಿಗೆ, ರಾಜ್ಯಾಧ್ಯಾಯ ಅಂದ್ರೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತ ಆದಾಯ, ಎಲ್ಲ ಮೂಲಗಳಿಂದ ಬರ್ತಾ ಇದ್ದಂತ ಆದಾಯವನ್ನ ಜಕಾತಿ ಅಂತ ಕರಿತಾ ಇದ್ರು. ಮೋಸ್ಟ್ ಆಫ್ ಆಲ್ 10% ಆಫ್ ಅಮೌಂಟ್ಸ್ ಈ ತರದಲ್ಲಿ ಅವರು ವಸೂಲಿ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ನೆಕ್ಸ್ಟ್ ಶುಲ್ಕ ಅಂತ. ಶುಲ್ಕ ಅಂದ್ರೆ ಕಸ್ಟಮ್ ಡ್ಯೂಟಿ ಅಂತ ಕರಿತಾ ಇದ್ವಿ ನಾವು. ಅದಕ್ಕೆ ಕಸ್ಟಮ್ ಡ್ಯೂಟಿಗಳನ್ನ ಶುಲ್ಕ ಅಂತ ಕೂಡ, ಈಗ ನಾವು ಕಸ್ಟಮ್ ಡ್ಯೂಟಿ ಪದನ ಮೌರ್ಯರ ಕಾಲದಲ್ಲಿ ಬಳಸ್ತಾ ಇದ್ರು, ಶುಲ್ಕ ಅಂತೇಳಿ. ನೆಕ್ಸ್ಟ್ ವಿಸ್ತಿ ಅಂತ ಬರ್ತದೆ. ವಿಸ್ತಿ ಅಂದ್ರೆ ಫೋರ್ಸ್ಡ್ ಲೇಬರ್ ಟ್ಯಾಕ್ಸ್. ಇದು ನಮ್ಗೆ ಬಲವಂತದ ದುಡಿಮೆ. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ರಾಜರುಗಳು ವಿದೇಶಿ ಸಾಮ್ರಾಜ್ಯಗಳ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಸೆರೆ ಸಿಕ್ಕಂತ ಗುಲಾಮರನ್ನ ಹಿಡ್ಕೊಂಡ್ ಬಂದ್ಬಿಟ್ಟು ಇವರು ಕೆಲಸಕ್ಕೆ ಹಚ್ತಾ ಇದ್ರು. ಹಾಗೆ ಕೆಲಸಕ್ಕೆ ಹಚ್ಚುವಂತ ಬಲವಂತದ ದುಡಿಮೆ. ಇನ್ನು ಕೆಲವು ಕಡೆ ಪುರೋಹಿತ ವರ್ಗಗಳಿಗೆ, ಕೆಳ ವರ್ಗಗಳು ಕೂಡ ಏನ್ ಮಾಡ್ಬೇಕಾಯ್ತು, ಸೇವೆಗಳನ್ನು ಸಲ್ಲಿಸ್ಬೇಕಾಯ್ತು. ಇದು ಮೌರ್ಯ ಸಾಮ್ರಾಜ್ಯ ಆರಂಭಕ್ಕಿಂತ ಕೊನೆಯ ಹಂತದಲ್ಲಿ ನಮ್ಗೆ ಬರ್ತಾ ಹೋಯ್ತದು. ಹಂಗಾಗಿ ಬಲವಂತದ ದುಡಿಮೆ ಅಂದ್ರೆ ವಿಸ್ತಿ ಅಂತ ಕೂಡ ಕರೀತಾ ಇದ್ರು. ಇನ್ನು ಹಿರಣ್ಯ ಅಂತ. ಹಿರಣ್ಯ ಅಂತಂದ್ರೆ ಇದೊಂದು ರೀತಿ ಗೋಲ್ಡ್ ಟ್ಯಾಕ್ಸ್ ಅಂತಾರೆ. ಬಂಗಾರದ ಮೇಲೆ ವಿಧಿಸುತ್ತಿದ್ದಂತ ತೆರಿಗೆಯನ್ನ ಆ ಕಾಲದಲ್ಲಿ ಹಿರಣ್ಯ ಅಂತ ಕೂಡ ಕರೀತಾ ಇದ್ರು. ಬಂಗಾರದ ಮೇಲೆ ತೆರಿಗೆ ನೀಡೋದನ್ನ ಹಿರಣ್ಯ ಅಂತ ಕೂಡ ಕರೀತಾ ಇದ್ರು. ನೋಡಿ, ಇತ್ತೀಚಿನ ಕಾಲದಲ್ಲಿ ಇವಿಷ್ಟು ಪದಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಪದೇ ಪದೇ ನಮ್ಮ ಪರೀಕ್ಷೆಗಳಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಶೇಷ ಪದಗಳು ಬಂದರೂ ಕೂಡ ನೀವು ಅಂತಹ ಪದಗಳನ್ನ ಸ್ವಲ್ಪ ಈ ರೀತಿ ಗ್ರಹಿಸ್ಬೇಕು. ಯಾಕೆ ಅಂತಂದ್ರೆ ಇದು ಸಂಸ್ಕೃತದ ಬೇಸ್ ಮೇಲೆ ಈ ಪದಗಳು ಇರೋದ್ರಿಂದಾಗಿ ಈ ಪದಗಳ ಒಳಾರ್ಥಗಳು ಕೆಲವೊಮ್ಮೆ ಸಾಮಾನ್ಯವಾಗಿ ನಾವು ಗೆಸ್ ಮಾಡೋದಕ್ಕಾಗೋದಿಲ್ಲ. ಅವಾಗವಾಗ ಒಂದ್ಸಾರಿ ಇದನ್ನ ಪದೇ ಪದೇ ನೀವು ಬಳಸ್ತಾ ಇದ್ರೆ, ಅಂದ್ರೆ ಬಲಿ, ಭಾಗ, ಕರ, ವಣಿಕ, ನವ ಈ ಪದಗಳನ್ನ ಅವಾಗವಾಗ ನೀವು ಉಚ್ಚಾರ ಮಾಡ್ತಾ ಇದ್ರೆ ನನ್ಗನ್ಸುತ್ತೆ ಪ್ರಾಬಲಿ ಇದು ಅವಾಗವಾಗ ನಿಮ್ಗೆ ನೆನಪಿರುತ್ತೆ ಅಂತ. ಯಾಕೆ ಅಂತಂದ್ರೆ ಚಾಣಕ್ಯನ ಆಡಳಿತದ ಸಪ್ತಾಂಗ ವ್ಯವಸ್ಥೆ ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ ನಾನು. ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಹೋದ್ರೆ ಮೌರ್ಯ ಸಾಮ್ರಾಜ್ಯದ ಫುಲ್ ಡೀಟೇಲ್ಸ್ ವಿಡಿಯೋಗಳು ಕೂಡ ನಿಮ್ಗೆ ಸಿಗತ್ತೆ. ಆಮೇಲೆ ಗುಪ್ತರ ಬಗ್ಗೆನೂ ಕೂಡ ಇದೆ, ಕುಶಾನ್ರ ಬಗ್ಗೆನೂ ಕೂಡ ಇದೆ, ಏನ್ಷಿಯಂಟ್ ಹಿಸ್ಟ್ರಿದೆ ಒಂದು ನಿಮ್ಗೆ ಕಂಪ್ಲೀಟ್ ಡಾಟಾ ಕೂಡ ಸಿಗತ್ತೆ. ಬಟ್ ಸಾಮಾನ್ಯ ನಿಮ್ಗೆ ಈ ತರ ಚಾನಲ್ಗಳಲ್ಲಿ ಸಿಗೋದಕ್ಕಿಂತ ಸ್ವಲ್ಪ ವಿಶೇಷವಾಗಿ ಕೊಡೋ ಪ್ರಯತ್ನ ಯಾವಾಗೂ ಮಾಡ್ತಾ ಇರ್ತೀನಿ. ಯಾಕೆಂತಂದ್ರೆ ನಿಮ್ಮ ಟೈಮ್ ಪದೇ ಪದೇ ವೇಸ್ಟ್ ಆಗ್ಬಾರ್ದು. ಏನೋ ಅಲ್ಲಿ ನೋಡಿದೀರಾ ಅಂದ್ರೆ ಇಲ್ಲೂ ಅದನ್ನೇ ಇರುತ್ತಾ ಅಂತ ಏನಿಲ್ಲ. ಅಲ್ಲಿ ತಿಳ್ಕೊಂಡ ಮಾಹಿತಿಗೆ ಒಂದು ಅಡಿಷನಲ್ ಸೋರ್ಸ್ ಆಗಿ ನೀವು ಇತರ ಪದಗಳನ್ನ ಬಳಸೋದ್ರ ಮುಖಾಂತರವಾಗಿ ನೀವು ಗೆಲ್ಲಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗುತ್ತೆ. ಹಂಗಾಗಿ ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರ ಈ ತರದ ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ. ಹಂಗಾಗಿ ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂತಹ ಬ್ಯೂಟಿಫುಲ್ QR ಕೋಡ್ಗಳನ್ನೆಲ್ಲ ಬಳಸಿ, ಮತ್ತು ನನ್ನ ನಂಬರ್ ಇದೆ 9900599186. ಈ ತರದ ಗೂಗಲ್ ಪೇ ಓನ್ಲಿ. ಇದು ಗೂಗಲ್ ಪೇ ನಂಬರ್ಗಳಿಗೆ ನಿಮ್ಮ ಸಹಾಯಧನಗಳು ಬಂದ್ರೆ ಚಾನಲ್ನ ಬಿಗ್ಗೆಸ್ಟ್ ಲೆವೆಲ್ ಡಿಜಿಟೈಲ್ಸ್ ಮಾಡಬೇಕು ಅನ್ನುವಂತ ನಮ್ಮ ಹಂಬಲ ಇದೆ. ಅದನ್ನ ನೀವು ಹೆಲ್ಪ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀರಿ. ಮುಂಬರ್ತಕ್ಕಂಥ ಕೆಸೆಟ್ಸ್ ಅಂತ ಪರೀಕ್ಷೆಗಳಿರ್ಬೋದು, ಮತ್ತೆ KS ನ ತಯಾರಿ ಮಾಡೋರಿಗೆ ನಾನು ರೀಸೆಂಟ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಬಹಳಷ್ಟು ಜನ ತಮಿಳ್ನಾಡು ಟೆಕ್ಸ್ಟ್ ಬುಕ್ಸ್ ಬಗ್ಗೆ ವರದಿಗಳನ್ನು ಹೇಳಬೇಕು ಅಂತ ಕೇಳ್ತಾ ಇದ್ದೀರಿ. ನೋಡೋಣ, ಮುಂದಿನ ದಿನಗಳಲ್ಲಿ ನಿಮ್ಗೆ ತಮಿಳ್ನಾಡು ಟೆಕ್ಸ್ಟ್ ಬುಕ್ಸ್ ನ ಮಾಹಿತಿಗಳನ್ನು ಕೂಡ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಬಹಳ ಅದ್ಭುತವಾದ ಮಾಹಿತಿ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸ್ಟೇ ವಿತ್ ಅಸ್, ರಮೇಶ್. ಥ್ಯಾಂಕ್ ಯು, ಬಾಯ್.